ಅದಾವ ಅಂದ್ರೆ ಥೊಡೆ ಹಚ್ಚಿರಿ ಹಾಳು ಮಾಡ್ತಾರ ಅವ್ರು ಮತ್ತೆ ನೀಡ್ಕೊತ ನೀಡ್ರಿ ಎಲ್ಲರೂ ನೀಡ್ರಿ ನೀವು ಈ ಕಡೆ ರೀ ಈ ಕಡೆ ನಿಮ್ಮ ಪಲ್ಲೆ ಈ ಕಡೆ ನೀಡ್ರಿ ಅನ್ನ ನೀಡ್ರಿ ಬಿಟ್ಟ ನೀಡ್ಕೊತೂರು ನೀಡ್ರಿ ಆ ಜಿಲೇಬಿ ತಗೋರ ಒಬ್ಬರು ಜಿಲೇಬಿ ನೀಡ್ರಿ ವಚನ ಎಲ್ಲ ಕಚ್ಚರಿ ಒಬ್ಬರು ಜಿಲೇಬಿ ಕೊಡ್ರಿಕ್ಕ ಎರಡು ಸಾಕತ್ತವ ಎಷ್ಟು ಕಿಲೋ ಅದ 15 ಕಿಲೋ ಹಾಂ ಒಂದೊಂದು ಕೊಡ್ರಿ ಮತ್ತೆ ಕೊಡ್ರಿ ಆ ಕಡೆ ಒಂದೊಂದೊಂದು ಕೊಡ್ಬಿಟ್ಟ ನೀಡ್ರಿ ಆಚಕ್ ನೀಡ್ರಿ ಹಾಂ ನೀವು ಹೆಚ್ಚಾಗಿ ಕೊಡ್ತೀನಿ ಉಳ್ಳಕ್ಕೆ ನೀಡ್ರಿ ಮಾಡಿಸಿ ಮಾಡೋರು ತಿನ್ನೋದು ನೀಡೋರು ಪುಣ್ಯವಂತರು ತಗೋರಿ ಆ ಬ್ಯಾಳಿ ತಗೋರಿ ಸೌಟ್ ಕೊಡ್ರಿ ಅನ್ನದ ಹಾಕೋತವ್ರಿ ಹಾಂ ಜಿಲೇಬಿ ಹೆಚ್ಚದ ಹಾಂ ಅನ್ನದ ಮೇಲೆ ನೀಡ್ರಿ ಅವನಿಗೆ ಕೇಳಿ ನೀಡ್ಕೊತ ಬರ್ರಿ ಒಂದೊಂದೊಂದು ಕೊಡ್ಬಿಟ್ಟ ಮತ್ತೆ ಕೊಡಟ ಅದ್ರ ಒಂದೊಂದೊಂದು ಕೊಡ್ರಿ ಮತ್ತೆ ಕೊಡಟ್ರಿ ಹಾಂ ಮತ್ತೆ ಕೊಡಟ್ರಿ ನೀಡ್ಕೊಡ್ತೇವೆ ಮತ್ತೊಬ್ಬರು ಹೇಳ್ರಿ ಸರ್ ಅವ್ರು ಎಕ್ಕೋಬೋಲು
ನೀಡು ಒಂದೊಂದು ನೀಡು ಮತ್ತೆ ನೀಡು ಕಮ್ಮಿ ಬೀಳ್ಬಾರ್ದು ಎಲ್ಲರಿಗೆ. ಅಚ್ಚಕ್ ನೀಡಿ ಏ ಒಯ್ರಿ ಅನ್ನ ಜಲ್ದಿ ಒಯ್ರಿ ನೀಡ್ರಿ ನೀವು ನೀಡ್ರಿ ಆ ಕಡೆ ಒಬ್ಬರು ಬರ್ರಿ ಜಂತಲೆ ಅವ್ರೆ ಹಾಳು ಮಾಡ್ಬಿಡು ಥೊಡೆ ನೀಡಿ ಮತ್ತೊಮ್ಮೆ ನೀಡಿಟ್ರಿ ಅದ್ರ ಮತ್ತೊಮ್ಮೆ ನೀಡಿಟ್ರಿ ಕರೆ ಹಾಳು ಮಾಡಿ ಎಲ್ಲರಿಗೆ ಸಾಕಾಗಬೇಕು. ಬ್ಯಾಳಿ ಇದೆ ಇಟ್ಕೋಬೇಕಲ್ಲ ಎಲ್ಲ ಅನಿ ಬ್ಯಾಳಿ ಹಾಂ ಮಾಗೆ ಹಚ್ಚರು ತಗೋಬೇಕಲ್ಲ. ಶುರು ಮಾಡಿ ಜೋರ್ಲಿ ಹೇಳ್ರಿ. ಎಲ್ಲರಿಗೂ ಹೂವು ಕೊಡ್ರಿ ಅದ್ರದ್ದೇ ಬಿಚ್ಚ್ರಿ ಒಂದೆರಡು ಹೂವು ಬಿಚ್ಚ್ರಿ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಬರ್ತ್ಡೇ ಅಂತ ಹಾಂ ಹುಟ್ಟುಹಬ್ಬ ಅವರು ತೀರ್ಕೊಂಡ್ರೆ ಅದ್ರ ಭೀ ಎಷ್ಟು ವರ್ಷದ್ದು ಅವ್ರು ಹುಟ್ಟುಹಬ್ಬ ಮಾಡ್ತಾರೆ ಇವರು ಅವ್ರ ತಂಗಿ. ಹಾಂ ಹೇಳಿ ಆ ತೆಂಗಿನ ಮ್ಯಾಗ ಕರ್ಪೂರ ಹಚ್ಚಿ ಆ ಟೆಂಗ್ ತಗೋರಿ. ಹಾಂ ಅವರೇ ಮಾಡ್ತಾರೆ. ಬಸವಣ್ಣ ಜಯತೋ ಜಗದ್ಗುರು ಬಸವಣ್ಣ ಜಂಗಮರೋಪನೆ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಜಯ ಗುರು ಬಸವಣ್ಣ ಜಯತೋ ಜಗದ್ಗುರು ಬಸವಣ್ಣ ಕಾಯಕ ಯೋಗಿಯ ಬಸವಣ್ಣ ಕೈವಲ್ಯದಾತನೆ ಬಸವಣ್ಣ ನಿರ್ಗುಣರೋಪನೆ ಬಸವಣ್ಣ ನಿಷ್ಕಲಲಿಂಗನೆ ಬಸವಣ್ಣ ಅಕಾರ ಉಕಾರ ಮಕಾರ ಮೂಲ ಓಂಕಾರ ನೀನೇ ಬಸವಣ್ಣ ಪರಮ ಪ್ರಭುವೆ ನೀ ಬಸವಣ್ಣ ಪತಿತ ಪಾವನ ಬಸವಣ್ಣ ಜಯ ಗುರು ಬಸವಣ್ಣ ಜಯತೋ ಜಗದ್ಗುರು ಬಸವಣ್ಣ
ಜಯತೋ ಜಗದ್ಗುರು ಬಸವಣ್ಣ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀವಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲದ್ದು ನೀರಲದ್ದು ನಿಮ್ಮ ಧರ್ಮ. ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ್. ವಿಶ್ವಗುರು ಬಸವಣ್ಣನವರಿಗೆ, ರಾಮ್ ಠಾಕೂರ್ ಅವರ ಹುಟ್ಟುಹಬ್ಬಕ್ಕೆ ಎಲ್ಲರೂ ಹೂವು ಹಾಕ್ರಿ, ಹಾಕ್ರಿ. ಇಲ್ಲಿ ಹೊರಗೆ ಹೂವು ಹೊಡ್ಕೊಂಡು ಬರ್ರಿ. ಅದು ಹೊಡ್ಕೊಂಡು ಬರ್ರಿ, ಹೊರಗೆ ಹೊಡ್ಕೊಂಡು ಬಂದು ಇಲ್ಲಿ ತಂದಿಕ್ರಿ. ಎಲ್ಲರೂ ಜರ ನಿಂದ್ರಿ, ಈ ಕಡೆ ನಿಂದ್ರಿ. ಹಾಂ, ಅಲ್ಲಿ ಕೊಟ್ಟ ಮುಂದೆ ಈಗ ತೆಳಗೆ. ನಿಂದ್ರಿ, ನೀವು ನಿಂದ್ರಿ ಎಲ್ಲರೂ. ಈಗ ಎಲ್ಲರೂ ನೀವೆಲ್ಲ ಮ್ಯಾಗ್ ಮಾಡಿಟ್ರಿ ಪ್ರಸಾದ್. ಇದು ಇರಲಿ, ಹಾಕಿ ಫೋಟೋ ಎಲ್ಲ ಇರಲಿ. ನಡ್ರಿ ಮ್ಯಾಗ್ ನಡ್ರಿ. ಅಲ್ಲೇ ಮ್ಯಾಗೆ ಹೋಗೋದಲ್ಲ. ನಡ್ರಿ ಮ್ಯಾಗ್ ನಡ್ರಿ. ಬರ್ರಿ, ಅಲ್ಲಿ ಬಸವಣ್ಣಗೆ ಹಾರ ಹಾಕಟ್ರಿ, ಅಲ್ಲಿ ಟ್ಯಾಂಗ್ ಹೊಡಟ್ರಿ. ಬರ್ರಿ ಮ್ಯಾಗ್ ಬರ್ರಿ, ಅಲ್ಲೇ ಊಟ ಮಾಡಟ್ರಿ. ಬರ್ರಿ ಬರ್ರಿ. ಹಾಂ ಆಯ್ತು, ಅಲ್ಲಿ ಮ್ಯಾಗೆ ಮಾಡ್ತಾರೆ ಪ್ರಸಾದ್. ನಮ್ಗೇನು ಶುಗರ್ ಅದ, ನಮ್ಗೇನು ಸಾಯಲತ್ತೀರಿ. ಬರ್ರಿ ಬರ್ರಿ ಎಲ್ಲರೂ ಮ್ಯಾಗ್ ಬರ್ರಿ, ಬರ್ರಿ ಮ್ಯಾಗ್ ಬರ್ರಿ. ಕೇಳಾರಂತ ಚಂಜತ್ ಇರಲ್ರಿ. ಅಯ್ಯೋ ಇವತ್ತ ನಿನ್ನ ಹುಗ್ಗಿ ಬಂತು, ಇವತ್ತಂದ್ರೆ ದೊಡ್ಡದೊಂದು ಖಟ್ಗಿ ಒಲಿ ಬಂತು. ಅದ್ರಾಗ ಟೈಮ್ ಹೊಂಟ್ರಿ ಮಾಡಲಿ. ನಾಳೆಗೆ ಹೋಗೋದಂದ್ರೆ ಹಾಂ ಹೇಳಿ ಇರಲ್ಲ. ಬರಲಿ ಎಲ್ಲರೂ ಬರೋಣ. ಇಲ್ಲಿ ಸರ ಕಟ್ರಿ. ಹಾಂ, ಇಲ್ಲ ಊಟ ಇಲ್ಲೇ ಅದ. ಇಲ್ಲ ಅಪ್ಪರ ಬಂತ, ಅಪ್ಪರ ಬಂದ್ರೆ ಬಂತ. ಇಲ್ಲೇ ಶಾಲೆ ಹೊಸ್ತಾರೆ. ಬರ್ರಿ ಜಲ್ದಿ ಕರ್ರಿ. ನಿಮ್ದು ಅಕ್ಕೋರಿಗೆ ಕರ್ರಿ, ಅಮೀರವ್ರಿಗೆ ಕರ್ರಿ. ಅಪ್ಪರ ಬಂತಾರೆ. ಶಾಲ್ತಾರ ಬಂದರು ಕರು ಬರ್ತಡೇ ಇದ್ದರು. ಇಲ್ಲಿ ಕೂಡ ದಾಸೋ ಮಾಡ್ರಲ್ಲ. ತಹಸೀಲ್ದಾರ್ ಹೊಂಟ್ರಂತ. ನಡೀತಾರೆ. ನಡೀತೀವಿ. ಯಾವ್ದಾರ ಫೋಟೋ ಯಾವ್ದಾರ ಬಸವಣ್ಣ ಯಾರನ್ನ ಪುಸ್ತಕ ಕಲಿತ. ಇವತ್ತೊಬ್ಬರು ರಾಜ್ಪೂತ್ ಹರ ಒಬ್ಬರು, ಅವ್ರ ಅಣ್ಣವ್ರು ತೀರ್ಕೊಂಡ್ರ. ಈಗ 4-5 ವರ್ಷ ಹಿಡಿದು ಅವ್ರ ಅಣ್ಣವ್ರು ಹುಟ್ಟೊಬ್ಬ ನಿಮಿತ್ತ ಮಕ್ಕಳಿಗೆ ದಾಸೋ ಮಾಡ್ತಾರೆ. ಎಲ್ಲ ಸಾಮಾನು ಕೊಟ್ಟು ಅವ್ರಿಗೊಂದು ಶಾಲೆ ಹಚ್ಚ. ಅಪ್ಪರ ಬಾ ಅಂತೇಳಿ ಅಪ್ಪರು ಮತ್ತೆ ಹೋಯ್ತಾರೆ. ಏಸು ವರ್ಷ ಬಂದು ಸಿಕ್ಕಾರ ಅಪ್ಪರಿಗೆ ಗೊತ್ತು. ಹೇಳ್ರಿ ಅವ್ರ ಮೀರವ್ರಿಗೆ ಹೇಳ್ರಿ. ಅಪ್ಪರ ನಡೆದಾರ, ಅವ್ರಿಗೆ ಶಾಲೆ ಹೊಸಿ ಹೋಯ್ತಾರೆ. ಬರ್ರಿ ಅಪ್ಪರ ಅವ್ರಿಗೆಲ್ಲರಿಗೆ ಕರಿ. ನಿಮ್ಮ ಬಳಗ, ನಿಮ್ದೆಲ್ಲ ಬಳಗ ಕರಿ. NB ಸಿಗಲ್ದವ್ರು ಅಪ್ಪರಿಗೆ ಹೋಗಿ ಸಿಗ್ತಾರೆ 4-5 ವರ್ಷ ಬಾದ್.
ಬರ್ರಿ ಎಲ್ಲರೂ ಬರ್ರಿ, ಅಪ್ಪರ ದರ್ಶನ ಮಾಡಿಟ್ರು ಬರ್ರಿ. ದರ್ಶನ ಮಾಡ್ರಿ. ಜರ್ರ ಸೈಡಿಗೆ, ಈ ಕಡೆ ಸೈಡ್, ಈ ಕಡೆ ಮಾಡಿ ದರ್ಶನ. ಯಾಕರಪ್ಪರ ಸೈಡಿಗೆ ಎಲ್ಲವ್ರು ನಿಂದಿರ್ತಾರೆ ಚಂದ. ಕೂಡ್ರಿ ಇಲ್ಲಿ ಬರ್ರಿ, ಕೂಡ್ರಿ. ಒಬ್ಬರೇ ಇದ್ರಪ್ಪ, ಆಗಿನ ಸರ್ ನಾನು ಮಾಡ್ಕೊಂಡಿಲ್ಲ, ಹಂಗೆ ಕೊಡ್ತಾರೆ ಬರ್ದಾಗಿದೆ ಮಕ್ಕಳೆಲ್ಲ ಒಬ್ಬಕ್ಕೆ ಸಾಧಾರ ಕೇಳಪ್ಪ ನಡೆಸ್ತಾರೆ ಮಾಡ್ಕೊಂಡಲ್ಲೇ ಇದೇ ಊರ ದುಕಾನ ಅದ ಇರ್ತಾವೆ. ಜೀವನ ನಾವು ಬಂದಿದ್ದೇವೆ, ಇದ್ದು 4 ದಿವಸ ಇದ್ದು ದೇವರು ಆಯುಷ್ಯ ಕೊಡ್ತಾನೆ. ಅಷ್ಟು ಆಯುಷ್ಯ ಬಂದು ಕರೆದಾಗ ಇರೋ ತನಕ ಪ್ರೀತಿ ಪ್ರೇಮದಿಂದ ಇರಬೇಕು. ಏನು ನಮ್ಮ ಕೈಗೆ ಒಳ್ಳೆಯದಾಯ್ತು ನಾವು ಮಾಡಬೇಕು. ಈಗ 6 ವರ್ಷ ಆಯ್ತು ಬರೋ ಮಕ್ಕಳಿಗೆ ತಿಳಿಸ್ಲತ್ತೀವಿ. ಅವರಿಗೆ ಮತ್ತು ಅದೇ ನಿಜವಾದ ದೇವ್ರ ಪೂಜೆ. ಇಲ್ಲಿರೋರೆಲ್ಲ ಹೆಂಗದ ಅಂದರೆ ತಾಯಿ ಇಲ್ಲ, ತಂದೆ ಇಲ್ಲ. ತಾಯಿ ತಂದೆ ಇದ್ರೂ ಭಾಳ ಗರೀಬ್ ಪರಿಸ್ಥಿತಿ ಇದ್ದಾರೆ ಅದ. ಈಗ ಅಂಥವರಿಗೆಲ್ಲ ಉಣಿಸ್ಲತ್ತೀರಿ, ಅವ್ರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಮತ್ತು ಅದು ನಿಜವಾದ ದೇವರು ಮೆಚ್ಚಂಥ ಕಾರ್ಯ. ದೇವರು ನೆಮ್ಮದಿ ಮಾಡೋದು ದೇವರು ಇರಲ್ಲ, ಅದು ಕಡೆ ದೇವರು ಇದ್ದಂಗೆ. ಅನ್ನದಾಗಲೇ ಅನ್ನ ದೇವರ ಮುಂದೆ ಇನ್ನೂ ದೇವರ ಉಂಟೆ, ಎಲ್ಲಕ್ಕಿಂತ ದೊಡ್ಡ ದೇವರದ್ದು ಅದಕ್ಕೆ ಅಂಥ ಅನ್ನನೇ ಎಲ್ಲಕ್ಕಿಂತ ದೊಡ್ಡ. ಅದಕ್ಕೆ ಅದನ್ನು ನೀವು ಮಾಡ್ಲತ್ತೀರಿ.